ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಬಾಂಗ್ಲಾ ಮತ್ತೊಮ್ಮೆ ಹೊತ್ತು ಉರಿತಾ ಇದೆ. ಯಾಕಪ್ಪ? ಯಾಕಂದರೆ ನಮ್ಮ ನೆರೆಯ ರಾಷ್ಟ್ರಗಳು ನೆಮ್ಮದಿಯಿಂದ ಶಾಂತಿಯಿಂದ ಇದ್ದರೆ ನಾವು ನೆಮ್ಮದಿ ಬಂದು ಶಾಸನ ಇರಲಿಕ್ಕೆ ಸಾಧ್ಯ. ಪಾಕಿಸ್ತಾನದ ಪರಿಸ್ಥಿತಿ, ಬಾಂಗ್ಲಾ ಜೊತೆಗೆ ನಮ್ಮದಾದ ಪರಿಸ್ಥಿತಿ. ಯಾಕೆ ಹಿಂಗಾಯಿತು? ಶೇಖ್ ಹಸೀನಾ ಮತ್ತು ಅವರ ತಂದೆ ಶೇಖ್ ಮುಜಿಬುರ್ ರೆಹಮಾನ್ರು ಭಾರತದ ಬಗ್ಗೆ ಒಂದು ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡವರು. ಯಾಕೆಂದರೆ ಪಾಕಿಸ್ತಾನದ ದಾಳಿಯಿಂದ ಉಳಿಸಿ ಸಪ್ರೇಟ್ ದೇಶ ಮಾಡಿಸೋದಕ್ಕೆ ಕಾರಣೀಕರ್ತರು ಭಾರತೀಯರು, ಅದು ಭಾರತ ಅನ್ನೋ ಕಾರಣಕ್ಕಾಗಿ ಅವರಿಗೆ ಭಾರತದ ಮೇಲೆ ಒಂದು ವಿಶಿಷ್ಟ ಹೆಮ್ಮೆ, ಪ್ರೀತಿ, ವಿಶ್ವಾಸ. ಆದರೆ ಕಾಲಾಂತರದಲ್ಲಿ ಒಂದು ರೀತಿ ಆಗಲಿಲ್ಲ, ಬದಲಾವಣೆ ಆಗ್ತಾ ಇರ್ತಾವೆ. ಯಾವಾಗಲೂ ನಮ್ಮಲ್ಲಿ ಮೂಲಭೂತವಾದ ಬೆಳೀತಾ ಬಂದದ. ನಮಗೆ ಅನಿಸ್ಬೋದು, ಇಲ್ಲಪ್ಪ ನಾವು ನಮ್ಮ ಜನ ನಾವು ಪ್ರೀತಿ ಮಾಡ್ತೀವಿ, ಹಿಂದೂಗಳನ್ನ ಪ್ರೀತಿ ಮಾಡ್ತೀವಿ ಅಂತ ನಮ್ಗೆ ಅನಿಸ್ತಿರ್ಬೋದು. ಇಲ್ಲಂತಲ್ಲ, ಒಂದು ನಮ್ಮ ಜನ ನಾವು ಪ್ರೀತಿ ಮಾಡಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದು ಹೆಂಗಪ್ಪ, ಯಾವ ರೀತಿ ಪ್ರೀತಿ ಮಾಡಬೇಕು ಅನ್ನೋದು ಒಂದು ದೊಡ್ಡ ಇಲ್ಲೇ ಏನಪ್ಪ ಅಂದ್ರೆ ವಿಷಯ ಇದೆ. ಇಲ್ಲೇ ಏನಾಗಿದೆಪ್ಪ ಅಂದ್ರೆ, ಈ ಒಂದು ಏಷ್ಯಾ ಖಂಡದಲ್ಲಿ ನನಗೆ ವಿಶೇಷವಾಗಿ ಮುಸ್ಲಿಂ ಮತ್ತು ಹಿಂದೂ ದೇಶದಲ್ಲಿ ಭಾರತ, ಇನ್ನೊಂದು ಯಾವುದಪ್ಪ ನಮ್ಮ ಈ ಒಂದು ನೇಪಾಳ, ಕೆಳಗೆ ಶ್ರೀಲಂಕಾ ಏನದಪ್ಪ ಅಂದ್ರೆ ಬೌದ್ಧ ಧರ್ಮದ ಪ್ರಭಾವ ಹೆಚ್ಚದಲ್ಲ, ಸ್ವಲ್ಪ ಹಿಂದೂಗಳಿದ್ದಾರೆ, ತಮಿಳಿಯನ್ಸ, ಇನ್ನೂ ದೇಶಗಳಲ್ಲಿ ಅಲ್ಪಸಂಖ್ಯಾತರು ನಾವೆಲ್ಲ. ಹೀಗಾಗಿ ಇಲ್ಲಿ ಭಾರತ ಅನ್ನೋದು ಒಂದು ಹಿಂದೂ ದೇಶ ಅಂತ ನಮ್ಮ ಹಿಂದೂ ಜನ ಅಥವಾ ಹಿಂದುತ್ವವಾದಿಗಳು ವಾದ ಮಾಡ್ತಾರೆ. ಅದರಲ್ಲೇ ಓಕೆ, 5,000 ಹೆಚ್ಚಿಗಿದ್ದಾರೆ ಹಿಂದೂಗಳು ಅಂತೇಳಿ. ಆದರೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ,